ಹಲೋ ಎವ್ರಿವನ್, ಇವತ್ತಿನ ಈ ವಿಡಿಯೋದಲ್ಲಿ ಟಾಟಾ ಪ್ಲೇ ರಿಮೋಟಿಂದ ಟಿವಿ ಮತ್ತು ಸೆಟಪ್ ಬಾಕ್ಸನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೆಟಪ್ ಬಾಕ್ಸ್ ರಿಮೋಟಿಂದ ನಾವು ಟಿವಿ ಮತ್ತು ಸೆಟಪ್ ಬಾಕ್ಸನ್ನು ಕಂಟ್ರೋಲ್ ಮಾಡಬಹುದು. ಟಿವಿನ ಆನ್ ಮತ್ತು ಆಫ್ ಮಾಡ್ಬೋದು, ಹಾಗೆಯೇ ಸೆಟಪ್ ಬಾಕ್ಸನ್ನು ಕೂಡ ಕಂಟ್ರೋಲ್ ಮಾಡಬಹುದು ಒಂದೇ ರಿಮೋಟಿಂದ. ಅದು ಹೇಗೆ, ಯಾವ ರೀತಿ ಮಾಡಬೇಕಂತೇಳಿ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗಾದರೆ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ರಿಮೋಟಲ್ಲಿ ಟಿವಿ ಮತ್ತು ಸೆಟಪ್ ಬಾಕ್ಸ್ ಬಟನ್ ಕಾಣ್ತಿದೆ. ಎರಡನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಲಾಂಗ್ ಪ್ರೆಸ್ ಮಾಡಿದಾಗ ಈ ರೀತಿ 4 ಸಲ ಲೈಟ್ ಬ್ಲಿಂಕ್ ಆಗುತ್ತೆ. ಇದಾದ ನಂತರ ಕೆಳಗಡೆ ಇಲ್ಲಿ ನಂಬರ್ಸ್ನಲ್ಲಿ 5 ನಂಬರನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು. ಇಟ್ಕೊಂಡಾಗ ಈ ರೀತಿ ಲೈಟ್ ಬ್ಲಿಂಕ್ ಆಗುತ್ತೆ, ಬ್ಲಿಂಕ್ ಆಗಿ ಆಫ್ ಆಗುತ್ತೆ. ಫ್ರೆಂಡ್ಸ್, ನನ್ನ ಹತ್ರ LG ಟಿ ವಿ ಇದೆ. LG ಟಿ ವಿ ಇರೋದ್ರಿಂದ ನಾನು 5 ನಂಬರನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡಿದ್ದು. ನಿಮ್ಮ ಹತ್ರ ಸ್ಯಾಮ್ಸಂಗ್ ಅಥವಾ ಸೋನಿ ಇರೋದಾದರೆ ನೀವು ನಿಮ್ಮ ಟಿ ವಿ ಹೆಸರು ಯಾವ ನಂಬರಲ್ಲಿ ಬರುತ್ತೆ ನೀವು ನೋಡ್ಕೊಳ್ಬೇಕು. ಸ್ಯಾಮ್ಸಂಗ್ ಸೋನಿ ಆದರೆ 7 ನಂಬರಲ್ಲಿ ಬರುತ್ತೆ. ಇಲ್ಲಿ PQRS ಅಂತಿದೆ, 7ನಲ್ಲಿ ಬರುತ್ತೆ. ನಂದು LG ಟಿ ವಿ ಆಗಿರೋದ್ರಿಂದ ನಾನು 5 ನಂಬರನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೆ. JKL ಅಂತಿದೆ, ಹಾಗಾಗಿ ನಾನು 5 ನಂಬರನ್ನು ಪ್ರೆಸ್ ಮಾಡಿ ಇಟ್ಕೊಂಡಿದ್ದೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ನೀವು ಸೆಟಪ್ ಬಾಕ್ಸ್ ರಿಮೋಟಿಂದ ಟಿ ವಿಗೆ ಪೇರ್ ಮಾಡುವಾಗ ಟಿ ವಿಯನ್ನು ಆನ್ನಲ್ಲಿ ಇಡಬೇಕು. ಆನ್ನಲ್ಲಿ ಇಡದೆ ಟಿ ವಿಯೊಂದಿಗೆ ಪೇರ್ ಮಾಡಿದರೆ ರಿಮೋಟ್ ಪೇರ್ ಆಗೋದಿಲ್ಲ. ಹಾಗಾಗಿ ನೀವು ಟಿ ವಿಯನ್ನು ಆನ್ನಲ್ಲಿಟ್ಟು ಎಲ್ಲ ಪ್ರಾಸೆಸನ್ನು ಮಾಡಬೇಕಾಗುತ್ತೆ. ಈಗ ರಿಮೋಟ್ ಟಿ ವಿಯೊಂದಿಗೆ ಪೇರ್ ಆಗಿದೆ ಅಂತ ಚೆಕ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ಪವರಿಂದ ಆಫ್ ಮಾಡ್ತೀನಿ. ಟಿ ವಿ ಅಂತಿದೆಯಲ್ಲ ಸೆಟಪ್ ಬಾಕ್ಸಲ್ಲಿ, ಈ ಬಟನಿಂದ ಆಫ್ ಮಾಡಿ. ಕೆಲವೊಂದು ಟಿ ವಿಗಳು ಸೆಟಪ್ ಬಾಕ್ಸ್ ರಿಮೋಟಿಂದ ಪೇರ್ ಮಾಡುವಾಗ ಆಫ್ ಆಗುತ್ತೆ. ನನ್ನ ಟಿ ವಿ ಆಫ್ ಆಗಿದ್ದಿಲ್ಲ, ಆನ್ನಲ್ಲೇ ಇತ್ತು. ಈಗ ಸೆಟಪ್ ಬಾಕ್ಸ್ ರಿಮೋಟಿಂದ ಆಫ್ ಮಾಡಿದ್ದೀನಿ ಟಿ ವಿನ. ಈಗ ಆನ್ ಮಾಡಿ ಮತ್ತೊಂದು ಸಲ ತೋರಿಸ್ತೀನಿ ನೋಡಿ. ಟಿ ವಿ ಆನ್ ಆಗಿದೆ. ನಾನು ಸೆಟಪ್ ಬಾಕ್ಸ್ ರಿಮೋಟಿಂದನೇ ಆನ್ ಮಾಡಿದ್ದು. ಓಕೆನಾ ಫ್ರೆಂಡ್ಸ್, ಈ ರೀತಿ ಈಸಿಯಾಗಿ ಟಾಟಾ ಪ್ಲೇ ಸೆಟಪ್ ಬಾಕ್ಸ್ ರಿಮೋಟಿಂದ ಟಿ ವಿ ಮತ್ತು ಸೆಟಪ್ ಬಾಕ್ಸನ್ನು ಕಂಟ್ರೋಲ್ ಮಾಡ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.